ಹಾಯ್, ಈ ವಿಡಿಯೋದಲ್ಲಿ ವಿವೋ T4 Pro ಮತ್ತು ವಿವೋ V60 ಫೋನ್ಸ್ಗಳ ಬಗ್ಗೆ ಕಂಪ್ಯಾರಿಸನ್ ಮಾಡೋಣ. ಎರಡು ಫೋನ್ಗಳು ನಿಮಗೆ ಬೋತ್ ಆರ್ ಸೇಮ್ ಕಾಣಿಸುತ್ತೆ, ಬಟ್ ಡಿಫ್ರೆನ್ಸ್ ಏನು, ಇದಕ್ಕೆ 10,000 ಕಡಿಮೆ ಹಾಕಿದೆ, ಇದಕ್ಕೆ 10,000 ಜಾಸ್ತಿ ಹಾಕಿದೆ ಅಂತ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿದ್ರೆ ವಿವೋದವರ ಮೋಸ ಅರ್ಥ ಆಗುತ್ತೆ ಅನ್ನೋದಕ್ಕಿಂತ ಒಂದು ಮಾರ್ಕೆಟ್ ಸ್ಟ್ರಾಟಜಿ ಅರ್ಥ ಆಗುತ್ತೆ. ದಯವಿಟ್ಟು ವಿಡಿಯೋನ ಫುಲ್ ಮುಗಿದ ತನಕ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಬನ್ನಿ ವಿಡಿಯೋನ ಸ್ಟಾರ್ಟ್. ಎರಡು ಫೋನ್ಸ್ ನ ಕಂಪೇರ್ ಮಾಡಿದ್ರೆ ನಿಮಗೆ ಡಿಸ್ಪ್ಲೇ ನಿಮಗೆ ಸೇಮ್ ಇರುತ್ತೆ, ಮತ್ತೆ ಬ್ರೈಟ್ನೆಸ್ ಸೇಮ್ ಇರುತ್ತೆ, ಬ್ಯಾಟ್ರಿ ಸೇಮ್ ಇರುತ್ತೆ, ಫಾಸ್ಟಿಂಗ್ ಸಪೋರ್ಟ್ ಸೇಮ್ ಇರುತ್ತೆ, ಮತ್ತು IP68 69 ಸೇಮ್ ಇರುತ್ತೆ. ಏನು ಡಿಫ್ರೆನ್ಸ್ ಇಲ್ಲ. ರ್ಯಾಮ್ ಹಾಗೂ ರೋಮ್ ಟೈಪ್ ಕೂಡ ಸೇಮ್ ಇರುತ್ತೆ. LPDDR4X ರ್ಯಾಮ್, UFS 2.2 ಸ್ಟೋರೇಜ್ ಯೂಸ್ ಮಾಡಿದ್ದಾರೆ. ಬಟ್ ಡಿಫ್ರೆನ್ಸ್ ಅಲ್ಲಿ ನೋಡ್ಬೋದು ಅಂದ್ರೆ ನೀವು ಕ್ಯಾಮ್ರಾಸ್ ಅಲ್ಲಿ ನೋಡ್ಬೋದು. ಏನ್ ಡಿಫ್ರೆನ್ಸ್ ಕ್ಯಾಮ್ರಾದಲ್ಲಿ ಅಂದ್ರೆ T4 Pro ದಲ್ಲಿ ನಿಮಗೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ 50 ಇರುತ್ತೆ, ಟೆಲಿಫೋಟೋ ಲೆನ್ಸ್ ಕೂಡ 50 ಇರುತ್ತೆ. ಒಂದು ಬೊಕೆ ವಿಡಿಯೋಗಾಗಿ ಮಾತ್ರ ಈ 2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಾರೆ. ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ T4 Pro ದಲ್ಲಿ ಇರಲ್ಲ. ಅದೇ ನೀವು V60 ನೋಡೋದಾದ್ರೆ ನಿಮಗೆ ಬ್ಯಾಕ್ ಸೈಡ್ ಮೇನ್ ಸೆನ್ಸರ್ ನಿಮಗೆ 50 ಮೆಗಾಪಿಕ್ಸೆಲ್ ಇರುತ್ತೆ, ಮತ್ತೆ ಟೆಲಿಫೋಟೋ ಕೂಡ 50 ಇರುತ್ತೆ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ 50 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. T4 Pro ದಲ್ಲಿ 32 ಕೊಟ್ಟಿದ್ದಾರೆ. ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಒಂದು ರೇಂಜಿಗೆ ನೋಡಿದ್ರೆ ನಿಮಗೆ T4 Pro ದಲ್ಲಿ ಏನಿದೆಯಲ್ಲ ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್, ಇದು ನಿಮಗೆ ಸೋನಿ IMX2 ಸೆನ್ಸರ್ನ ಕೊಟ್ಟಿದ್ದಾರೆ. ಟೆಲಿಫೋಟೋ ಕೂಡ ಅದೇ ಸೋನಿ IMX2 ಕೊಟ್ಟಾರೆ. ಬಟ್ V60 ಅಲ್ಲಿ ನಿಮಗೆ ಸ್ವಲ್ಪ ಮೇನ್ ಸೆನ್ಸರ್ ನಿಮಗೆ ಕಡಿಮೆ ಅಂತ ಹೇಳ್ಬೋದು. ಸೋನಿ IMX766 ಸೆನ್ಸರ್ ಕೊಟ್ಟಿದ್ದಾರೆ. V60 ಕಿಂತ T4 Pro ನಿಮಗೆ ಬೆಟರ್ ಕ್ಯಾಮ್ರಾ ಸೆನ್ಸರ್ ಇದೆ ಅಂತ ಹೇಳ್ಬೋದು. ಮತ್ತೆ ಟೆಲಿಫೋಟೋ ನಿಮಗೆ ಸೋನಿ IMX2 ಸೆನ್ಸರ್ ಯೂಸ್ ಮಾಡಿದ್ದಾರೆ. ಎರಡು ಫೋನ್ಸ್ಗಳಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಬಟ್ ಡಿಫ್ರೆನ್ಸ್ ನೋಡೋದು ಫ್ರಂಟ್ ಕ್ಯಾಮ್ರಾ ಅಲ್ಲಿ. T4 Pro ದಲ್ಲಿ ನಿಮಗೆ ಫ್ರಂಟ್ ಕ್ಯಾಮ್ರಾ 32 ಮೆಗಾಪಿಕ್ಸೆಲ್ ಇದ್ರೆ V60 ಅಲ್ಲಿ ನಿಮಗೆ 50 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾನೆ ಇದೆ. ಮತ್ತೆ ಇನ್ನೊಂದು V60 ಅಲ್ಲಿ ಇರೋದು ಏನಪ್ಪಾ ಅಂತಂದ್ರೆ ಜೈಸ್ ಪಾರ್ಟ್ನರ್ಶಿಪ್ ಬರುತ್ತೆ. ಇದರಿಂದ ನಿಮಗೆ ಕ್ಯಾಮ್ರಾದಲ್ಲಿ ಬೆಟರ್ ಪಿಕ್ಚರ್ ಏನು ಬರಲ್ಲ, ಬಟ್ ಫಿಲ್ಟರ್ಸ್ ನಿಮಗೆ ವೆರೈಟಿ ಆಫ್ ಫಿಲ್ಟರ್ಸ್ V60 ಅಲ್ಲಿ ಸಿಗ್ತಾವೆ, T4 Pro ದಲ್ಲಿ ಸಿಗಲ್ಲ. ಇದಿಷ್ಟು ಕ್ಯಾಮ್ರಾದಲ್ಲಿರುವಂಥ ಡಿಫ್ರೆನ್ಸ್ ಮಾತ್ರ. ಇದಕ್ಕೆ ನೀವು 10,000 ಜಾಸ್ತಿ ಕೊಡ್ಬೇಕಂದ್ರೆ ಬೇಡ. ಯಾರಾದರೂ ತಗೊಳ್ಳೋರಿದ್ರೆ ವಿವೋದಲ್ಲಿ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ನ ನೋಡೋರಿದ್ರೆ ಖಂಡಿತವಾಗಿ ನಿಮಗೆ ಒಂದು ಒಳ್ಳೆಯ ಕ್ಯಾಮ್ರಾ ಆಗಲಿ, ಒಳ್ಳೆಯ ವ್ಯಾಲ್ಯೂ ಫಾರ್ ಮನಿ ಆಗಿರುವಂಥ ಫೋನ್ ನಿಮಗೆ T4 Pro ಆಗುತ್ತೆ. V60ನ ತೊಗೊಳಕ್ಕೆ ಹೋಗಬೇಡಿ. 10,000 ಕೊಟ್ಟು ಆ ಬಜೆಟಲ್ಲಿ ನಿಮಗೆ ಜಸ್ಟ್ ಓನ್ಲಿ ಒಂದು ಫ್ರಂಟಲ್ ಕ್ಯಾಮ್ರಾ ಮತ್ತು ಜೈಸ್ ಪಾರ್ಟ್ನರ್ಶಿಪ್ ಇರುವಂಥದ್ದನ್ನು ತೊಗೊಳ್ಳೋದು ತುಂಬ ಅಷ್ಟೊಂದು ನನಗೆ ವರ್ತ್ ಅನಿಸಲ್ಲ. ಇದ್ರ ಬಗ್ಗೆ ನೀವೇನು ಹೇಳಿದ್ರೆ ಕಾಮೆಂಟ್ ಅಂತ ತಿಳಿಸಿ. ಇವೆರಡು ಫೋನ್ಸ್ಗಳ ಬಗ್ಗೆ ಸಪ್ರೇಟ್ ಆಗಿರುವಂಥ ರಿವ್ಯೂನ ಮಾಡಿದ್ದೀನಿ, ನಮ್ಮ ಚಾನಲಲ್ಲಿ ಇರುತ್ತೆ. ಹಾಗೂ ಈ ಎಂಡ್ ಸ್ಕ್ರೀನ್ ಮತ್ತು ಐ ಕಾರ್ಡ್ಸ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ವಿಡಿಯೋನ ನೋಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಈ ಎರಡು ಫೋನ್ಸ್ಗಳನ್ನ ಸೇಲ್ ಮಾಡೋದು ಕೂಡ ಡಿಫ್ರೆನ್ಸ್ ಕ್ಯಾಟಗರಿಯಲ್ಲಿ ಸೇಲ್ ಮಾಡ್ತಾರೆ. V60ನ ಆಫ್ಲೈನಲ್ಲಿ ಸೇಲ್ ಮಾಡ್ತಾರೆ, T4 Proನ ಆನ್ಲೈನಲ್ಲಿ ಸೇಲ್ ಮಾಡ್ತಾರೆ. ಆನ್ಲೈನಲ್ಲಿ ತೊಗೊಳ್ಳೋರಿಂದ ಆಲ್ಮೋಸ್ಟ್ ಆಲ್ ಮೊಬೈಲ್ ಹೇಗಿದೆ, ಯಾವ ಥರ ಸ್ಪೆಸಿಫಿಕೇಶನ್ ಅಂತ ಯೂಟ್ಯೂಬಲ್ಲಿ ಟೆಕ್ ವಿಡಿಯೋಗಳನ್ನ ನೋಡಿ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ತೊಗೋತಾರೆ. ಅದೇ ಆಫ್ಲೈನಲ್ಲಿ ಆದರೆ ಸ್ವಲ್ಪ ಜನ ಮೊಬೈಲ್ಸ್ನ ವಿಡಿಯೋದನ್ನ ನೋಡಿ ತೊಗೋತಾರೆ. ಇನ್ನು ಕೆಲವಷ್ಟು ಜನ ನೋಡದೆ ಡೈರೆಕ್ಟಾಗಿ ಮೊಬೈಲ್ ಶಾಪ್ಗೆ ಹೋಗಿ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಒಂದು ಚೆನ್ನಾಗಿರುವಂಥ ಕ್ಯಾಮ್ರಾ ಮೊಬೈಲ್ ಕೊಡಿ ಅಂದರೆ ಅವ್ರು ಯಾವುದು ಕೊಡ್ತಾರೋ ಅದನ್ನು ತೊಗೊಂಡು ಬರ್ತಾರೆ. ಈಗ ಆಲ್ಮೋಸ್ಟ್ ಇದ್ದಿದ್ದು ಅದೇ ಥರ ನಡೀತಾ ಇದೆ. ಆದ್ದರಿಂದ ಅವರು ಪ್ರೈಸ್ ಡಿಫ್ರೆನ್ಸ್ ಕೂಡ ಜಾಸ್ತಿ ಇಟ್ಟಿರ್ತಾರೆ. ವ್ಯಾಲ್ಯೂ ಫಾರ್ ಮನಿ ಆನ್ಲೈನಲ್ಲಿ ನೋಡ್ತಾರೆ. ನಮಗೆ ಚಂದ ಸುಂದರವಾಗಿರೋದು ಕ್ಯಾಮ್ರಾ ಚೆನ್ನಾಗಿರ್ಬೇಕು ಅನ್ನೋದನ್ನು ಆಫ್ಲೈನಲ್ಲಿ ನೋಡ್ತಾರೆ. ಇದು ವಿವೋದವರಿಗೆ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇದರಿಂದನೇ ವಿವೋ ಈಗ ನಂಬರ್ 1 ಸ್ಥಾನಕ್ಕೆ ಏರಿದು ಅಂತ ಹೇಳ್ಬೋದು. ಪ್ಲೀಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.